ಎಲ್ಲ ಗಣಿತ ಪ್ರಿಯರಿಗೂ ನಮ್ಮದೇ ಲೋಕ ಮಸ್ತ್ ಗಣಿತ ಲೋಕಕ್ಕೆ ಸ್ವಾಗತ. ನಾನು ವಿಧಾತ್ರಿ ನಾವ್ಡಾ. ಇಂದು 9ನೇ ತರಗತಿ ಮಾದರಿ ಪ್ರಶ್ನೆ ಪತ್ರಿಕೆ 2ರ ಭಾಗ 5 ಕನ್ನಡ ಹಾಗೂ ಇಂಗ್ಲಿಷ್ ಮೀಡಿಯಂಗಳಲ್ಲಿ ನೋಡೋಣ. ಪ್ರಶ್ನೆ: ಕೋನ ಬಿ ಸಮ 60 ಡಿಗ್ರಿ, ಕೋನ ಸಿ 45 ಡಿಗ್ರಿ ಮತ್ತು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಸಮ 11 ಸೆಂಟಿಮೀಟರ್ ಇರುವಂತೆ ತ್ರಿಭುಜ ಎ ಬಿ ಸಿಯನ್ನು ರಚಿಸಿ. Construct triangle ABC in which angle B is 60 degree, angle C is 45 degree and AB plus BC plus CA is 11 centimeter. Let us draw. First we have to construct a straight line of length 11 centimeter. 11 centimeter ಉದ್ದ ಇರುವ ಒಂದು ರೇಖೆಯನ್ನು ಮೊದಲು ರಚಿಸಿ. Then draw 60 degree at one angle and 45 at one more. Here it will be 60 degree. Make little small angle. Arc, sorry, this is 60 degree and place the compass at this point and make 45 degree. 45 ಮಾಡಬೇಕಿದ್ರೆ 90 degree plus ಅದರದ್ದು ಹಾಫ್ ಆಗಬೇಕು. ಸೊ ಲೆಟ್ ಅಸ್ ಡ್ರಾ 90 degree ಫಸ್ಟ್. Okay, you know the method of drawing 90 degree. This intersection point will be 90 degree. 90 ಡಿಗ್ರಿ ಸಿಕ್ತು ನಮಗೆ. ಇದನ್ನೆಲ್ಲ ಜಾಯಿನ್ ಮಾಡಿ. ಇದು 60 ಡಿಗ್ರಿ, ದಿಸ್ ಈಸ್ 90 ಡಿಗ್ರಿ ಬಟ್ ವಿ ವಾಂಟ್ 45 ಅಲ್ವಾ, ಇದರದ್ದು ಹಾಫ್ ತಗೊಳ್ಬೇಕು. ಸೊ ಟೇಕ್ ಕಂಪಾಸ್ ಅಗೈನ್, ಪ್ಲೇಸ್ ದ ಪಾಯಿಂಟರ್ ಎಟ್ ದಿಸ್ ಪಾಯಿಂಟ್ ಆ್ಯಂಡ್ ಟೇಕ್ ಮೋರ್ ದ್ಯಾನ್ ಹಾಫ್ ಆಫ್ ದಿಸ್ ಪಾರ್ಟ್. ಇಲ್ಲಿಂದ ಇಲ್ಲಿಗೆ ಅರ್ಧಕ್ಕಿಂತ ಹೆಚ್ಚು ಅಳತೆಯನ್ನು ತಗೊಳ್ಳಿ. Now draw the arcs. One angle, arc, one more. ಫಸ್ಟ್ ಅನ್ನು ಕಟ್ ಮಾಡಬೇಕು, ಆದ್ದರಿಂದ ಇದನ್ನು ಸರಿಯಾಗಿ ಡ್ರಾ ಮಾಡಿ. Okay, now join this. This is 60 degree and this is 40. This is 60 degree and this is 45 degree. Here you need not join these two. ಇವೆರಡನ್ನು ಜಾಯಿನ್ ಮಾಡಬೇಕಂತಿಲ್ಲ. ಈಗ ಯು ಹ್ಯಾವ್ ಟು ಕನ್ಸಿಡರ್ ಆ್ಯಂಗ್ಯುಲರ್ ಬೈಸೆಕ್ಟರ್ ಆಫ್ ದೀಸ್ ಆ್ಯಂಗಲ್ಸ್. ಇಲ್ಲಿ 45 ಡಿಗ್ರಿ ಕೋನದ ಕೋನಾರ್ಧಕವನ್ನು ಬಿಡಿಸಬೇಕು. Take more than half. We'll change the color. Here you have to draw the angular bisector. Place the pointer at this point 45 degree. Cut the arc. This is the angular bisector. Similarly for 60 degree, draw angular bisector. ಕೋನಾರ್ಧಕವನ್ನು ರಚಿಸಿ.
ಕಟ್ ದ ಆರ್ಕ್. ಈ ಕಂಸವನ್ನು ಕಟ್ ಮಾಡಿದರೆ ಈಗ ಜಾಯಿನ್ ಮಾಡಿ. ಇವೆರಡನ್ನು ನೀವು ಜಾಯಿನ್ ಮಾಡಬೇಕು. ದಿಸ್ ಒನ್ ಆ್ಯಂಡ್ ಒನ್ ಮೋರ್ ಇಸ್ ದಿಸ್. ಈಗ ದಿಸ್ ಈಸ್ ಆ್ಯಂಗಲ್ ಎ. ಇಲ್ಲಿ ಸಿಕ್ಕಿರೋದು ನಮಗೆ ಕೋನ ಎ ಆಗಿರುತ್ತೆ. ಬಿ ಮತ್ತು ಸಿ ಅನ್ನು ಈಗ ಡ್ರಾ ಮಾಡಲಿಕ್ಕೆ ಯು ಹ್ಯಾವ್ ಟು ಮೇಕ್ perpendicular bisector. Perpendicular bisector for this line. ಈ ಲೈನಿಗೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಲಂಬಾರ್ಧಕವನ್ನು ರಚಿಸಬೇಕು. This is the first arc. One more over here. This is second. And place the pointer at A and cut the first two arcs. ಮೊದಲಿನ ಕಂಸಗಳನ್ನು ಕಟ್ ಮಾಡಿ. This one more is this. ಇದು ಕಟ್ ಆಗಬೇಕಿತ್ತು, ಆದ್ದರಿಂದ ಇದನ್ನು ಎಕ್ಸ್ಟೆಂಡ್ ಮಾಡಬೇಕು. ಅದಕ್ಕೆ ಸ್ವಲ್ಪ ದೊಡ್ಡದಾಗಿ ನೀವು ಮೊದಲೇ ಡ್ರಾ ಮಾಡಿಕೊಂಡ್ರೆ ಟೈಮ್ ಸೇವ್ ಆಗುತ್ತೆ. ಓಕೆ, ನಾವು ಜಾಯಿನ್ ದೀಸ್ ಟು. ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡಿ. ದಿಸ್ ಈಸ್ ಫಸ್ಟ್ ಒನ್. ಅಗೈನ್ ವಿ ಹ್ಯಾವ್ ಟು ಫಾಲೋ ದ ಸೇಮ್ ಮೆಥಡ್ ಫಾರ್ ದಿಸ್ ಲೈನ್. ಇದು ಅರ್ಧಕ್ಕಿಂತ ಹೆಚ್ಚಿರೋದ್ರಿಂದ ಲಂಬಾರ್ಧಕವನ್ನು ಇದೇ ಮೆಷರ್ಮೆಂಟಲ್ಲಿ ಮಾಡ್ಬೋದು. One more. Okay. Here first arc and second one. ಇದು ಫಸ್ಟ್ ಒಂದು ಕಟ್ ಆಗಲಿಲ್ಲ, ಆಗ ಮತ್ತೆ ಪಾಯಿಂಟ್ ಇಲ್ಲಿ ಸರಿಯಾಗಿ ಇಡಬೇಕು. ದಿಸ್ ಒನ್ ಫಸ್ಟ್ ಒನ್ ಆ್ಯಂಡ್ ಸೆಕೆಂಡ್ ಒನ್ ಇಲ್ಲಿ ಬರುತ್ತೆ ನೋಡಿ. ಫಸ್ಟ್ ಒನ್ ಇಲ್ಲಿ ಇರೋದು ತಪ್ಪಾಯಿತು, ಆಯಿತಾ? ಇದನ್ನು ಜಾಯಿನ್ ಮಾಡಿ. ಇಲ್ಲಿಂದ ಇಲ್ಲಿಗೆ ನಾವು join A and this point, A and this point. ಈಗ ನಮ್ಗೆ ಏನು ಸಿಕ್ಕಿದೆ ಅದು ಟ್ರಯಾಂಗಲ್ ಎ ಬಿ ಸಿ. ಹಿಯರ್ ಆ್ಯಂಗಲ್ ಈಸ್ ಬಿ, ದಿಸ್ ಈಸ್ ಬಿ ಆ್ಯಂಡ್ ದಿಸ್ ಈಸ್ ಸಿ. ನಾವು ಎ ಬಿ ಸಿ ಇಸ್ ದ ರಿಕ್ವೈರ್ಡ್ ಟ್ರಯಾಂಗಲ್. ಸರಿಯಾಗಿ ಮಾಡಿ. just I have made with the possible tools. ಇಲ್ಲೆಲ್ಲ ಸ್ವಲ್ಪ ಮಿಸ್ ಆಯಿತು, ಸಾರಿ ಫಾರ್ ದ್ಯಾಟ್. ಸರಿಯಾಗಿ ಮಾಡಿ. ಓಕೆ, ನೆಕ್ಸ್ಟ್ ಒನ್ ಎಕ್ಸ್ ಮೈನಸ್ 4. ಇದು ಪಿ ಆಫ್ ಎಕ್ಸ್ ಸಮ ಎಕ್ಸ್ ಸ್ಕ್ವೇರ್ ಮೈನಸ್ 13x ಪ್ಲಸ್ ಕೆಯ ಅಪವರ್ತನವಾಗಿದ್ದರೆ ಕೆಯ ಬೆಲೆಯನ್ನು ಕಂಡುಹಿಡಿಯಿರಿ, ಹಾಗೂ ಪಿ ಆಫ್ ಎಕ್ಸ್ನ ಇನ್ನೊಂದು ಅಪವರ್ತನವನ್ನು ಕಂಡುಹಿಡಿಯಿರಿ. If p of x minus 4 is a factor of polynomial p of x equal to x square minus 13x plus k, then find the value of k and also find the other factor of p of x. ನೋಡಿ, if this is a factor of p of x, ಇದು ಇದರ ಅಪವರ್ತನವಾಗಿದ್ದರೆ we know that x minus 4 equal to 0 and x is equal to 4 is called the zero of the polynomial. ಇದನ್ನು ಇದರ ಪಿ ಆಫ್ ಎಕ್ಸ್ನ ಶೂನ್ಯತೆ ಅಂತ ಕರಿತೇವೆ. ಇದು ಶೂನ್ಯತೆ ಆದರೆ ಏನಾಗುತ್ತೆ? ಪಿ ಆಫ್ 4 ವಿಲ್ ಬಿ ಈಕ್ವಲ್ ಟು 0. ನಿಮಗೆ ಎಕ್ಸ್ ಬದಲು 4 ನೀವು ಸಬ್ಸ್ಟಿಟ್ಯೂಟ್ ಮಾಡಿದರೆ ದಿಸ್ ವಿಲ್ ಬಿ ಈಕ್ವಲ್ ಟು 0. So we will get x square, that is 4 square minus 13 into 4
plus k will be equal to 0. 4 square is 16 minus 13 into 4, that is 52, plus k equal to 0. 16 minus 52, that is 36 alva. Minus 36 you will get. ಯಾಕೆ ಇಲ್ಲಿ 52 ಅನ್ನೋದು ದೊಡ್ಡ ಸಂಖ್ಯೆ, ಆದ್ದರಿಂದ minus 36 plus k equal to 0, and if I take 36 to this side, k will be equal to 36. k ನ ಬೆಲೆ 36. ಇದು ಫಸ್ಟ್ ಪಾರ್ಟ್. ನೆಕ್ಸ್ಟ್ ಫೈಂಡ್ ದ ಅದರ್ ಫ್ಯಾಕ್ಟರ್ ಆಫ್ ಪಿ ಆಫ್ ಎಕ್ಸ್. ಪಿ ಆಫ್ ಎಕ್ಸ್ನ ಇನ್ನೊಂದು ಅಪವರ್ತನವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಈಗ ಕೆ ಈಕ್ವಲ್ ಟು 36 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಎಕ್ಸ್ ಸ್ಕ್ವೇರ್ ಮೈನಸ್ 13x ಪ್ಲಸ್ ಕೆ. ದಿಸ್ ಈಸ್ ದ ಪಾಲಿನಾಮಿಯಲ್. ಪಿ ಆಫ್ ಎಕ್ಸ್ ಈಕ್ವಲ್ ಟು ಕೆ ಬದಲು ಎಷ್ಟು ಬರಿಬೇಕೀಗ? ಇಟ್ ವಿಲ್ ಬಿ 36 ಅಂತ ಬರೀರಿ. ನಾವು ವಿ ಕ್ಯಾನ್ ಫ್ಯಾಕ್ಟ್ರೈಸ್. ಹೇಗೆ? ಇಫ್ ಐ ಮಲ್ಟಿಪ್ಲೈ ಟೂ ನಂಬರ್ಸ್ ಯು ಶುಡ್ ಗೆಟ್ 36 ಪ್ಲಸ್ 36, ಆ್ಯಂಡ್ ಇಫ್ ಐ ಸಬ್ಟ್ರ್ಯಾಕ್ಟ್ ಆರ್ ಆ್ಯಡ್ ಯು ಶುಡ್ ಗೆಟ್ ಮೈನಸ್ 13. ಎರಡು ಸಂಖ್ಯೆಗಳನ್ನು ಗುಣಿಸಿದಾಗ ಪ್ಲಸ್ ಬರಬೇಕಿದ್ರೆ ಎರಡು ಸಂಖ್ಯೆ ಐದರ್ ಪಾಸಿಟಿವ್ ಆರ್ ನೆಗೆಟಿವ್ ಆಗಿರಬೇಕು. ಆದರೆ ಅವುಗಳನ್ನು ಕೂಡಿಸಿದಾಗ ಮೈನಸ್ 13 ಬಂದಿದೆ, ಅಂದರೆ ಎರಡು ಸಹ ಮೈನಸ್. ಸಿ, ಒನ್ ಆಫ್ ದ ಫ್ಯಾಕ್ಟರ್ ಈಸ್ -4. ಒಂದು -4 ಆದದ್ರಿಂದ 4 ಎಷ್ಟಲಿ 36, 4 9ಲಿ 36 ಅಲ್ವಾ? 4 9s are 36. ಸೊ -4 -9 are the two numbers. Now here x square minus 4x minus 9x plus 36. Group two terms. Here x is common, remaining is x minus 4 minus 9 we can take because x minus into minus ಮಾಡಿದ್ರೆ ಪ್ಲಸ್ ಆಗೋದು, ಅದರಿಂದ ಇಲ್ಲಿ ಮೈನಸ್. 9 4s are 36 ಅಲ್ವಾ? Now we can take x minus 4 as common. Remaining will be x minus 9. So one more factor is x minus 9. ಇನ್ನೊಂದು ಅಪವರ್ತನ x minus 9 ಆಗಿರ್ತದೆ. So this is the proof. Next, a school recorded the responses of 30 students about the number of hours they watched TV program in a week as follows. ಒಂದು ಶಾಲೆಯು 30 ವಿದ್ಯಾರ್ಥಿಗಳು ಒಂದು ವಾರದಲ್ಲಿ ಟಿವಿ ಕಾರ್ಯಕ್ರಮ ವೀಕ್ಷಿಸಿದ ಕಾಲಾವಧಿಯ ಮಾಹಿತಿಯನ್ನು ಪಡೆದುಕೊಂಡು ಈ ಕೆಳಗಿನಂತೆ ದಾಖಲಿಸಿದೆ. ಯು ಕ್ಯಾನ್ ಸಿ ದ ಡಾಟಾ. ದತ್ತಾಂಶ ಹೀಗಿದೆ: ವರ್ಗ ವ್ಯಾಪ್ತಿ 0ರಿಂದ 5, 5ರಿಂದ 10 ಎಕ್ಸೆಟ್ರಾ ಇತ್ಯಾದಿ ಇರುವಂತೆ ಮತ್ತು ಪ್ರತಿ ವರ್ಗಾಂತರದ ಗಾತ್ರ 5 ಇರುವಂತೆ ಮೇಲಿನ ದತ್ತಾಂಶಗಳಿಗೆ ಒಂದು ವರ್ಗೀಕೃತ ಆವೃತ್ತಿ ವಿತರಣಾ ಪಟ್ಟಿಯನ್ನು ತಯಾರಿಸಿ. ಪ್ರಿಪೇರ್ ಎ ಗ್ರೂಪ್ಡ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಫಾರ್ ದಿಸ್ ಡಾಟಾ ಟೇಕಿಂಗ್ ಯೂನಿಫಾರ್ಮ್ ಕ್ಲಾಸ್ ವಿಡ್ತ್ ಆಫ್ 5 ಸಚ್ ಆಸ್ 0 to 5, 5 to 10 ಎಕ್ಸೆಟ್ರಾ. ಈ ರೀತಿ ಇರಬೇಕು. ಸಿ, 0 to 5, 5 to 10 ಮ್ಯಾಕ್ಸಿಮಮ್ ಎಷ್ಟು ತನಕ ಹೋಗಬೇಕು? ಇಲ್ಲಿ 17 ಇರುವುದಲ್ವಾ? ಲೆಟ್ ಅಸ್ ಸಿ, ವಿ ವಿಲ್ ಡ್ರಾ. And two more questions are asked. First we will make the table. Class interval, vargantara, first one. Next, tally mark, ಎಣಿಕೆ ಗುರುತು. Next comes frequency, ಆವೃತ್ತಿ. ಇವು ಮೂರು ಟೇಬಲ್ ಇದನ್ನು ಹಾಕಿ. ಕ್ಲಾಸ್ ಇಂಟರ್ವಲ್ 0 to 5, 5 to 10, 10 to 15, and 15 to 20 ಸಾಕು. ಯಾಕಂದರೆ ಮ್ಯಾಕ್ಸಿಮಮ್ ಇರುವುದು ನಂಬರ್ 17 ಅಲ್ವಾ? 20. ನೌ ಮೇಕ್ ದ ಟ್ಯಾಲಿ ಮಾರ್ಕ್. 1 6 2 3 5, 1 6 2
3 5 ನೋಡಿ, 5 ಈ ವರ್ಗಾಂತರದಲ್ಲಿ ಬರುವುದಲ್ಲ, ಇದು 5 to 10ನಲ್ಲಿ ಬರುತ್ತೆ. ಸೊ ದೀಸ್ ಆರ್ ದ 5 ನಂಬರ್ಸ್. 12 5 8 4 8. 12 5 8 4 8 ಅಂದರೆ ಇಲ್ಲಿ ಕ್ಯಾನ್ಸಲ್. ನೆಕ್ಸ್ಟ್ 10 3 4 12 2. 10 10 ಸಹ ಇಲ್ಲಿ 10 3 4 12 2 8 15 1 17 6. 8 15 ಇಲ್ಲಿ ಬರುತ್ತೆ, 1 17 ಆ್ಯಂಡ್ 2 ವಾಪಸ್ಸು ಫಸ್ಟ್ ಒನ್ನಲ್ಲಿ. 3 2 8 5 9. 3 2 8 5 9. 6 8 7 14 12. 6 8 7 14 12 ಈ ರೀತಿ. ಇವಿಷ್ಟ ಆಯಿತು. ನಾವು ವಿ ವಿಲ್ ಕೌಂಟ್ ದ ನಂಬರ್ಸ್. See first one. Now the frequency is, here it is 10. ಇಲ್ಲಿ 10 ಬಂದಿದೆ, 5 ಇಲ್ಲಿ ಬರುತ್ತೆ. 5 ಎಷ್ಟಿದೆ ಅದನ್ನೆಲ್ಲ ಈಚೆ ಹಾಕಿ, ಮಿಸ್ ಮಾಡಿ ಇಲ್ಲ ಹಾಕಬಾರ್ದು. ಇಲ್ಲಿ ಟೋಟಲ್ 13. Here it is 5 and here it is 2. Now ವಾಟ್ ಆರ್ ದ ಕ್ವಶನ್ಸ್ ಆಸ್ಕ್ಡ್? ಇದು ನಮಗೆ ಬೇಕಾದ ಟೇಬಲ್. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಎಷ್ಟು ವಿದ್ಯಾರ್ಥಿಗಳು 15 ಅಥವಾ ಹೆಚ್ಚು ಗಂಟೆಗಳ ಸಮಯ ಟಿ ವಿ ವೀಕ್ಷಿಸಿದರು? ಹೌ ಮೆನಿ ಸ್ಟೂಡೆಂಟ್ಸ್ ವಾಚ್ಡ್ ಟಿ ವಿ ಫಾರ್ 15 ಆರ್ ಮೋರ್ ಅವರ್ಸ್? 15 ಗಂಟೆಗಿಂತ ಹೆಚ್ಚು. 15 ಅಥವಾ 15ಕ್ಕಿಂತ ಹೆಚ್ಚು ಅಂದರೆ ವಿ ವಿಲ್ ಗೆಟ್ 15 ಟಿಲ್ 15. ಇಲ್ಲಿ 15 ಆ್ಯಂಡ್ ಮೋರ್ ಈಸ್ ದಿಸ್ ಒನ್, 2 ಮೆಂಬರ್ಸ್, ಒಟ್ಟು 2. ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಎಷ್ಟು ಗಂಟೆಗಳ ಕಾಲ ಟಿ ವಿ ವೀಕ್ಷಿಸಿದರು? ಫಾರ್ ಹೌ ಮೆನಿ ಅವರ್ಸ್ ಡಿಡ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ವಾಚ್ಡ್ ದ ಟಿ ವಿ? ಯು ನೀಡ್ ನಾಟ್ ಕೌಂಟ್ ಇನ್ ದ ಡಾಟಾ. ಇಲ್ಲಿ ಈ ಕ್ಲಾಸ್ ಇಂಟರ್ವಲನ್ನು ನಾನು ನೋಡಿ ಹೇಳೋದು. ಎಷ್ಟು ಜನ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಲ್ಲಿ ಬರ್ತಾರೆ? 5 to 10 ಅವರ್ಸಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಬರೋದಲ್ವಾ? ಸೊ this is the answer for 5 to 10 hours. 5 ರಿಂದ 10 ಗಂಟೆ ಇದು ಆನ್ಸರ್. ನೆಕ್ಸ್ಟ್, ಒಬ್ಬ ವ್ಯಾಪಾರಿಯು 2 ರೀತಿಯ ಆಕಾರದ ಪೊಟ್ಟಣಗಳಲ್ಲಿ ಹಣ್ಣಿನ ರಸವನ್ನು ಮಾರುತ್ತಾನೆ. ಎ ಶಾಪ್ಕೀಪರ್ ಸೆಲ್ಸ್ ಫ್ರೂಟ್ ಜ್ಯೂಸ್ ಇನ್ ಪ್ಯಾಕೆಟ್ಸ್ ಆಫ್ 2 different shapes. 5 cm into 8 cm into 15 cm ಅಳತೆಯ ಆಯತಘನ. ಎ ಕ್ಯೂಬಾಯ್ಡ್ ಆಫ್ ಡೈಮೆನ್ಷನ್ಸ್ 5 cm 8 cm 15. ಪಾದದ ತ್ರಿಜ್ಯ 3.5 cm ಮತ್ತು ಎತ್ತರ 16 cm ಇರುವ ಸಿಲಿಂಡರ್. ಎ ಸಿಲಿಂಡರ್ ಆಫ್ ಬೇಸ್ ರೇಡಿಯಸ್ 3.5 cm ಆ್ಯಂಡ್ ಹೈಟ್ 16 cm. ಕ್ಯಾಲ್ಕುಲೇಟ್ ವಿಚ್ ಆಫ್ ದೀಸ್ ಪ್ಯಾಕೆಟ್ ಹ್ಯಾಸ್ ಮೋರ್ ಕೆಪಾಸಿಟಿ? ಇವುಗಳಲ್ಲಿ ಯಾವ ಪೊಟ್ಟಣದ ಸಾಮರ್ಥ್ಯ ಹೆಚ್ಚು ಎಂದು ಲೆಕ್ಕಿಸಿ. ಸಾಮರ್ಥ್ಯ ಅಂದರೆ ಕೆಪಾಸಿಟಿಯನ್ನು ನೋಡುವುದಂದರೆ ವಿ ಹ್ಯಾವ್ ಟು ಫೈಂಡ್ ದ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಆ್ಯಂಡ್ ಆಲ್ಸೋ ವಾಲ್ಯೂಮ್ ಆಫ್ ದ ಕ್ಯೂಬಾಯ್ಡ್. ಆಯತಘನ ಮತ್ತು ಸಿಲಿಂಡರ್ನ ಘನಫಲವನ್ನು ನೋಡಿದರೆ ಆಯಿತು. ವಾಟ್ ಈಸ್ ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್? ಆಯತದ ಘನಫಲಕ್ಕೆ ಸೂತ್ರ ಏನು? ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಅಲ್ವಾ? ಇದು ಕೊಟ್ಟಿರುವುದನ್ನೆಲ್ಲ ಬರೀರಿ ಎಕ್ಸ್ಟ್ರಾ. ಲೆಂತ್ ಎಷ್ಟು? 5 cm, ಬ್ರೆಡ್ತ್ 8 ಆ್ಯಂಡ್ ಹೈಟ್ ವಿಲ್ ಬಿ 15. ಇವು ಮೂರನ್ನು ಗುಣಿಸಿದ್ರೆ ಆಯಿತು. 5 8s are 40 ಇಂಟು 15, 4 15s are 60 ಆ್ಯಂಡ್ 1 0, 600 cm
ಕ್ಯೂಬ್ ಆಯಿತು. ಯಾವುದ್ರದ್ದು? ಕ್ಯೂಬಾಯ್ಡ್ ಇದು. ಆಯತಘನದ ಘನಫಲ ಇಷ್ಟು. ಅದೇ ರೀತಿ ಸಿಲಿಂಡರ್ ಇದು ವಿ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಇಂಟು ಹೆಚ್. ಇಲ್ಲಿ ರೇಡಿಯಸ್ ಕೊಟ್ಟಿದ್ದಾರೆ. ಸೊ 22/7 ರೇಡಿಯಸ್ ಈಸ್ 3.5 ಸ್ಕ್ವೇರ್, ದಟ್ ಈಸ್ 3.5 ಇಂಟು 3.5 ಆ್ಯಂಡ್ height 16. Now 7 1s are 7, 7 5s are 35. ಆದರೆ 3.5 ಅಂದರೆ 7 0.5 ಆಯಿತಾ. ನೆಕ್ಸ್ಟ್ ಇಫ್ ಯು ಮಲ್ಟಿಪ್ಲೈ 0.5 ಅಂದರೆ ಏನು? ಇಟ್ ಈಸ್ ಹಾಫ್ ಅಲ್ವಾ. 0.5 ಅಂದರೆ ಇಟ್ ಈಸ್ ಸೇಮ್ ಆ್ಯಸ್ 1/2. 22 ಇಂಟು 0.5 ಅಂದರೆ 22 ಇಂಟು ಹಾಫ್ ಅಂದರೆ 11 ಬರುತ್ತೆ. 3.5 ಇಂಟು 16, 3.5 ಇಂಟು 16 ಮಾಡಿ, ಅಥವಾ ದೆನ್ ವಿ ಗೆಟ್ 56. 11 ಇಂಟು 56 ಮಾಡಿದರೆ 16 ಸೆಂಟಿಮೀಟರ್ ಕ್ಯೂಬ್. So here it is 16 centimeter cube, here it is 600 centimeter cube. ಯಾವುದ್ರದ್ದು ಕೆಪಾಸಿಟಿ ಹೆಚ್ಚು? ಎರಡನೇದು ಅಲ್ವಾ, ಸಿಲಿಂಡರಿನ ಕೆಪಾಸಿಟಿ ಹೆಚ್ಚು. ಯಾವ ಪೊಟ್ಟಣದ ಸಾಮರ್ಥ್ಯ ಹೆಚ್ಚು? ಅದು ಸಿಲಿಂಡರ್. ಸೊ ದಿಸ್ ಈಸ್ ದ ಆನ್ಸರ್. ನೆಕ್ಸ್ಟ್ 5 ಮಾರ್ಕ್ ಕ್ವಶನ್. ಮಧ್ಯಬಿಂದು ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ. ಸ್ಟೇಟ್ ಆ್ಯಂಡ್ ಪ್ರೂವ್ ಮಿಡ್ ಪಾಯಿಂಟ್ ಥಿಯರಮ್. ಓಕೆ, ಹಿಯರ್ ಇಸ್ ದ ಸ್ಟೇಟ್ಮೆಂಟ್. ಒಂದು ತ್ರಿಭುಜದ ಯಾವುದೇ ಎರಡು ಬಾಹುಗಳ ಮಧ್ಯಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಮೂರನೇ ಬಾಹುವಿಗೆ ಸಮಾಂತರವಾಗಿರುತ್ತದೆ. ಮಿಡ್ ಪಾಯಿಂಟ್ ಥಿಯರಮ್ ಸ್ಟೇಟ್ಮೆಂಟ್: ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದ ಮಿಡ್ ಪಾಯಿಂಟ್ಸ್ ಆಫ್ ಟೂ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಈಸ್ ಪ್ಯಾರಲಲ್ ಟು ದಿ ಥರ್ಡ್ ಸೈಡ್. ಇಲ್ಲಿಗ ನೀವು ಚಿತ್ರವನ್ನು ಈ ರೀತಿ ಒಂದು ಚಿತ್ರವನ್ನು ಬಿಡಿಸ್ಕೊಳ್ಳಿ. ಇನ್ಸ್ಟೆಡ್ ಆಫ್ ಡೂಯಿಂಗ್ ದ್ಯಾಟ್, ಲೆಟ್ ಅಸ್ ಎಕ್ಸ್ಪ್ಲೈನ್ ಸ್ಟೆಪ್ ಬೈ ಸ್ಟೆಪ್ ಕನ್ಸ್ಟ್ರಕ್ಷನನ್ನು ನಾನು ಹೇಳ್ತೇನೆ. ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದ ಮಿಡ್ ಪಾಯಿಂಟ್ಸ್ ಆಫ್ ಟೂ ಸೈಡ್ಸ್ ಆಫ್ ಟ್ರಯಾಂಗಲ್ ಈಸ್ ಪ್ಯಾರಲಲ್ ಟು ದ ಥರ್ಡ್ ಸೈಡ್. ಸೊ ಲೆಟ್ ಅಸ್ ಡ್ರಾ ಎ ಟ್ರಯಾಂಗಲ್ ಫಸ್ಟ್. ಲೆಟ್ ABC be a triangle and name it as ABC and midpoints of two sides of the triangle. Illiga I will consider M as the midpoint of AB and N as the midpoint of AC. ABC ಒಂದು ತ್ರಿಭುಜ, M ಮತ್ತು N ಗಳು ಏನು ಎ ಬಿ ಮತ್ತು ಎ ಸಿ ಬಾಹುವಿನ ಮಧ್ಯಬಿಂದುಗಳು. ಇದನ್ನು ಡಾಟಾ ದತ್ತಾಂಶವಾಗಿ ಬರೆಯುವುದು. ಎ ಬಿ ಸಿ ಇಸ್ ಎ ಟ್ರಯಾಂಗಲ್. ಎ ಬಿ ಸಿ ಒಂದು ತ್ರಿಭುಜವಾಗಿದೆ. ಎಂ ಮತ್ತು ಎನ್ಗಳು ಎ ಬಿ ಮತ್ತು ಎ ಸಿ ಬಾಹುವಿನ ಮಧ್ಯಬಿಂದುಗಳು. ಎಂ ಆ್ಯಂಡ್ ಎನ್ ಆರ್ ದ midpoints of AB and AC respectively. AB and AC respectively. Okay, this is the given thing. ಇವಿಷ್ಟನ್ನು ಕೊಟ್ಟಿರೋದು. ಮತ್ತು ಇನ್ನೊಂದು ಲೈನ್ ಜಾಯ್ನಿಂಗ್ ದ ಮಿಡ್ ಪಾಯಿಂಟ್ಸ್ ಆಫ್ ಟೂ ಸೈಡ್ಸ್ ಅಂತ ಹೇಳಿದ್ದಾರೆ ಅಲ್ವಾ. ಆದ್ದರಿಂದ ಲೆಟ್ ಅಸ್ ಜಾಯಿನ್ MN. ಓಕೆ, ನಾವು what we have to prove that. ಪ್ರೂವ್ ಮಾಡಲಿಕ್ಕೇನು? ದಿಸ್ ಲೈನ್ MN ಈಸ್ ಪ್ಯಾರಲಲ್ ಟು BC. MN ಅನ್ನೋದು BCಗೆ ಸಮಾಂತರ. ಇದನ್ನು ನಾವು ಪ್ರೂವ್ ಮಾಡಬೇಕು. ಫಾರ್ ದ್ಯಾಟ್ ಲೆಟ್ ಅಸ್ ಡೂ ಆ್ಯಂಡ್ ಎ ಕನ್ಸ್ಟ್ರಕ್ಷನ್. ಒಂದು ರಚನೆ ಮಾಡಬೇಕಿಲ್ಲ. ಏನು? ನಾವು ವಿ ಹ್ಯಾವ್ ಟು extend, we have to draw a line, let it be CX, ಆಯಿತಾ, which is parallel to
ಎಮ್ ಬಿಗೆ ಒಂದು ಸಮಾಂತರವಾಗಿರುವ ಹಾಗೆ ರೇಖೆಯನ್ನು ಮಾಡಿ ಮತ್ತು ಎಮ್ ಎನ್ನನ್ನು ಮುಂದುವರಿಸಿ ವರ್ಧಿಸಿ ಅದು ಒಂದು ಬಿಂದು ವೈ ಅಥವಾ ಇದೇ ಪಾಯಿಂಟನ್ನು ಎಕ್ಸ್ ಅಂತ ತಗೊಳ್ಬೋದು, ಇಲ್ಲಿ ಜಾಯಿನ್ ಆಗುವಂತೆ ಮಾಡಿಕೊಳ್ಳಿ. ಲೆಟ್ ದಿಸ್ ಪಾಯಿಂಟ್ ಬಿ ಎಕ್ಸ್. ಕನ್ಸ್ಟ್ರಕ್ಷನ್: ಡ್ರಾ a line parallel to BM through C. ಸಿಯ ಮೂಲಕ BMಗೆ ಸಮಾಂತರವಾಗಿರುವ ಒಂದು ರೇಖೆಯನ್ನು ಎಳೆಯಿರಿ. MN ಅನ್ನು ವರ್ಧಿಸಿ X ಬಿಂದುವಿನಲ್ಲಿ ಜೋಡಿಸಿ. ಜಾಯಿನ್ ದ ಲೈನ್ by extending MN till X. X ಪಾಯಿಂಟ್ ನಮಗೆ ಜಾಯಿನ್ ಆಗುವ ಜಾಗಕ್ಕೆ ಸಿಗುತ್ತೆ. ನಾವು what we have to prove? MN is parallel to BC. Now we have these two lines are parallel and we will consider triangle AMN and NCX. ಈಗ ಪ್ರೂಫ್ ಸಾಧನೆ. Okay, we will consider two triangles. In triangle AMN ತ್ರಿಭುಜ ಮತ್ತು ಇನ್ನೊಂದು ತ್ರಿಭುಜ ಯಾವುದು? CXN ತ್ರಿಭುಜಗಳಲ್ಲಿ ದೀಸ್ ಟು ಆ್ಯಂಗಲ್ಸ್ ಆರ್ ಈಕ್ವಲ್. ಯಾವ ರೀತಿ ಆ್ಯಂಗಲ್ಸ್? ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್, ಶೃಂಗಾಭಿಮುಖ ಕೋನಗಳು. ಸೊ ANM is equal to angle XNC, vertically opposite angles. ಮತ್ತೆ ಏನು? ಸಿ N is the midpoint of line AC. AC ರೇಖೆಯ ಮಧ್ಯಬಿಂದು N ಆದದ್ರಿಂದ we can consider AN equal to NC. AN is equal to NC because they are the N is the midpoint. N is midpoint of AC. AC ನ ಮಧ್ಯಬಿಂದು N ಆದದ್ರಿಂದ ಅವೆರಡು ಸಮ. ಹಾಗೆ ನೋಡಿ, ವಿ ಹ್ಯಾವ್ BM is parallel to CX. BM CXಗೆ ಸಮಾಂತರವಾಗಿರುವ ಹಾಗೆ ರೇಖೆ ನಾವು ಮಾಡಿದ್ರಿಂದ BAಯು CXಗೆ ಸಮಾಂತರವೇ ಆಗಿರ್ತದೆ. ಆಗ ದೀಸ್ ಟು ಆ್ಯಂಗಲ್ಸ್, ಆ್ಯಂಗಲ್ MAN that will be equal to angle NCX. ಯಾವ ರೀತಿಯ ಆ್ಯಂಗಲ್ಸ್? ದೇ ಆರ್ ಆಲ್ಟರ್ನೇಟ್ ಆ್ಯಂಗಲ್ಸ್, ಪರ್ಯಾಯ ಕೋನಗಳು. ಸಿನ್ಸ್ BA is parallel to CX, ಅವೆರಡು ಸಮಾಂತರ ಆದದ್ರಿಂದ ಅವೆರಡು ಆಲ್ಟರ್ನೇಟ್ ಆ್ಯಂಗಲ್ಸ್. ಒಂದು ಆ್ಯಂಗಲ್ಲು, ಒಂದು ಸೈಡು, ಒಂದು ಆ್ಯಂಗಲ್ಲು. ASA ಸಿಮಿಲಾರಿಟಿಯಿಂದ we can write triangle ANM is congruent to triangle CNX. ಯಾವ ಇದು? ಕೋನ ಬಾಹು ಕೋನ ಸಮರೂಪತೆ, ಸರ್ವಸಮತೆಯಿಂದ we can say these two are equal. they are congruent. ಅವೆರಡು ಕಾಂಗ್ರೆಂಟ್ ಆದದ್ರಿಂದ ನಮಗೇನು ಲಾಭ? ಸಿ we can consider AM will be equal to XC. ಈ ಬಾಹು XC ಮತ್ತು AM ಬಾಹುಗಳು ಸಮ. ಯಾಕೆ? ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರೆಂಟ್ ಟ್ರಯಾಂಗಲ್, ಸರ್ವಸಮ ತ್ರಿಭುಜಗಳ ಅನುರೂಪ ಬಾಹುಗಳು, ಕೋನಗಳು, ಬಾಹುಗಳು. ಆದ್ದರಿಂದ ಅವೆರಡು ಸಮ. ಸಿ ಬಟ್ ವಿ ಹ್ಯಾವ್ M is the midpoint of AB. ABಯ ಮಧ್ಯಬಿಂದು M ಆದದ್ರಿಂದ we have AM is same as BM. AM BMಗೆ ಸಮ. ಹಾಗಾದರೆ
instead of AM, can I take XC is equal to BM. XC ಈ ಬಾಹು, therefore BM is equal to XC. ಚಿತ್ರವನ್ನು ನೋಡಿ. ನೋಡಿ, ಈ BM ಈ ಬಾಹು XC ಬಾಹುವಿಗೆ ಸಮ, ಇವೆರಡರ ಅಳತೆ ಸಮ, ಅವೆರಡು ಸಮಾಂತರ. If in a parallelogram, in a quadrilateral, ಇದಿಷ್ಟು ರಬ್ ಮಾಡ್ತೇನೆ, in a quadrilateral, ಒಂದು ಚತುರ್ಮುಖ ಚತುರ್ಬಾಹು ಚಿತ್ರದಲ್ಲಿ ವಿರುದ್ಧ ಬಾಹುಗಳು ಸಮ ಮತ್ತು ಸಮಾಂತರ ಆಗಿದ್ದರೆ ಅದನ್ನು ನಾವೇನು ಹೇಳ್ಬೋದು? ಇಟ್ ಈಸ್ ಎ ಪ್ಯಾರಲೆಲೋಗ್ರಾಮ್. ಇದು ಸಮಾಂತರ ಚತುರ್ಭುಜ ಅಂತ ಹೇಳ್ಬೋದು ಅಲ್ವಾ? ಇಲ್ಲಿ ಬಿ ಎಮ್ ಈಕ್ವಲ್ ಟು ಎಕ್ಸ್ ಸಿ ಸಿಕ್ತು. ಬಿ ಎಮ್ ಈಸ್ ಈಕ್ವಲ್ ಟು ಎಕ್ಸ್ ಸಿ ಆ್ಯಂಡ್ ಬೈ ಕನ್ಸ್ಟ್ರಕ್ಷನ್ ವಿ ಹ್ಯಾವ್ ಬಿ ಎಮ್ ಈಸ್ ಪ್ಯಾರಲಲ್ ಟು ಸಿ ಎಕ್ಸ್. ದೇರ್ಫೋರ್ ವಿ ಕ್ಯಾನ್ ಕನ್ಸಿಡರ್ ಬಿ ಎಮ್ ಎಕ್ಸ್ ಸಿ ಈಸ್ ಎ ಪ್ಯಾರಲೆಲೋಗ್ರಾಮ್. ಇದು ಒಂದು ಸಮಾಂತರ ಚತುರ್ಭುಜ ಅಂತ ನಾವು ತಗೊಳ್ಬೋದು. ಅದು ಸಮಾಂತರ ಚತುರ್ಭುಜ ಆದರೆ ನಮಗೇನು? ನಮಗೆ ಪ್ರೂವ್ ಮಾಡಬೇಕಾದೇನು? ಎಮ್ ಎನ್ ಸಮಾಂತರ ಬಿ ಸಿ, ಇವೆರಡು ಸಮಾಂತರ ಅಂತ ಹೇಳ್ಬೋದು. ಇಲ್ಲಿ ಬಿ ಎಮ್ ಎಕ್ಸ್ ಸಿ ಒಂದು ಸಮಾಂತರ ಚತುರ್ಭುಜ ಆದರೆ ಅದರ ವಿರುದ್ಧ ದಿಕ್ಕಿನಲ್ಲಿರುವ ಬಾಹುಗಳು ಸಮಾಂತರವಾಗಿರ್ತವೆ ಮತ್ತು ಸಮವಾಗಿರ್ತವೆ. ಆದ್ದರಿಂದ ವಿ ಕ್ಯಾನ್ ಕನ್ಸಿಡರ್ ದಿಸ್ ಪಾರ್ಟ್ ಎಮ್ ಎನ್. ದೇರ್ಫೋರ್ MN is parallel to BC. This one we can prove. So this is the method. ಸ್ವಲ್ಪ ರಾಶಿ ಆದಾಗೆ ಆಯಿತು, ಸಾರಿ ಫಾರ್ ದ್ಯಾಟ್. This is the proof. Okay, thank you for watching the video. That's all in this question paper. To get more videos, please subscribe to Mast Ganita Loka and press the bell icon to get further notifications. If you like this video, please like it, share with your friends and subscribe. Thank you.